ಪರೀಕ್ಷೆಗೆ ಹೊರಟಿದ್ದಂತಹ ವಿದ್ಯಾರ್ಥಿನಿಗೆ ಹೃದಯಾಘಾತ ಸಂಭವಿಸಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹೃದಯಾಘಾತದಿಂದ ದ್ವಿತೀಯ ಪಿಯು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಮನೆಯಿಂದ ಪರೀಕ್ಷೆಗೆ ಅಂತ ಭೂಮಿಕಾ ಮಾಳಂಗಿ 17 ವರ್ಷದ ಯುವತಿ ಹೊರಟಿದ್ರು. ಮನೆಯಿಂದ ಹೊರಬರ್ತಾ ಇದ್ದ ವೇಳೆನೇ ಆಕೆಗೆ ಹೃದಯಾಘಾತ ಆಗಿದೆ. ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯೆ ಭೂಮಿಕಾ ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಎಳೆ ಹೃದಯ ಬಡಿಯೋದನ್ನ ಈ ಮೂಲಕ ನಿಲ್ಲಿಸಿದೆ. ಮಗಳ ವಿದ್ಯಾಭ್ಯಾಸ ಮತ್ತು ಪರೀಕ್ಷೆ ತಯಾರಿಯಲ್ಲಿ ಕುಟುಂಬಸ್ಥರು ಪಾಪ ಇದ್ರು. ಚೆನ್ನಾಗಿ ಓದ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ಮನೆಯಿಂದ ಆಚೆ ಹೋಗ್ತಾ ಇದ್ದ ಹಾಗೆ ವಿಧಿ ಈಕೆಯ ಬಾಳಲ್ಲಿ ಕ್ರೂರವಾಗಿ ಆಟ ಆಡಿದೆ. 17 ವರ್ಷದ ಭೂಮಿಕಾ ಮಾಳಂಗಿ ಅಂತ ಮನೆಯಿಂದ ಪರೀಕ್ಷೆಗೆ ಹೊರಟಿದ್ದ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿರೋದು. ಆಸ್ಪತ್ರೆಗೆ ಸೇರಿಸಿ ಆಕೆಯನ್ನು ಬದುಕುಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಬಟ್ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಆಕೆ ರೆಸ್ಪಾಂಡ್ ಮಾಡಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಸ್ವಲ್ಪ ತಿಂಗಳ ಹಿಂದೆ ನಾವು ನೋಡಿದ್ವಿ, ಹಾಸನ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಚಿಕ್ಕ ಚಿಕ್ಕ ಎಳೆ ವಯಸ್ಸಿನ ಹುಡುಗಿಯರು ಸಾವನ್ನಪ್ತಾ ಇದ್ರು, ಹುಡುಗರು ಸಾವನ್ನಪ್ತಾ ಇದ್ರು. ಸ್ವಲ್ಪ ಟೈಮ್ ಅದು ಬ್ರೇಕ್ ಬಿದ್ದಿತ್ತು. ಈಗ ಎಕ್ಸಾಮ್ಗಳಿತ್ತು. ಎಕ್ಸಾಮ್ನ ಪರೀಕ್ಷೆಯ ಒತ್ತಡನೋ ಅಥವಾ ಬೇರೆ ಏನಾದರೂ ಹೆಲ್ತ್ ಹಿಸ್ಟ್ರೀಸ್ ಇತ್ವಾ ಅವರಿಗೆ ಅನ್ನೋದು ಗೊತ್ತಿಲ್ಲ. 17 ವರ್ಷದ ಭೂಮಿಕಾ ಮಾಳಂಗಿ ಉಸಿರು ನಿಲ್ಲಿಸಿರೋದು ಅತ್ಯಂತ ದುರ್ದೈವದ ಸಂಗತಿ ಆಗ್ತಾ ಇದೆ. PUC ಪರೀಕ್ಷೆಗೆ ಹೊರಟಿದ್ರು. ಇವತ್ತು ಫಸ್ಟ್ ಎಕ್ಸಾಮ್. ಇವತ್ತಿನಿಂದ PUC ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಚಿಕ್ಕೋಡಿಯಲ್ಲಾಗಿರುವಂತಹ ಹೃದಯ ವಿದ್ರಾವಕ ಘಟನೆ. ಸ್ಟೂಡೆಂಟ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರೋದು, ಆ ಮೂಲಕ ಪೋಷಕರ ಕನಸನ್ನೇ ಕಮರಿ ಹೋಗೋ ರೀತಿ ಮಾಡಿದೆ ಈ ಘಟನೆ.